ಚೈಲ್ಡ್ ಆರ್ಟಿಸ್ಟ್ ಅತೀಶ್ ಎಸ್ ಶೆಟ್ಟಿ. ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಸೊ ಆವಾಗ ಯೋಚನೆ ಮಾಡ್ತಾ ಇದ್ದೆ ಮೇ ಬಿ ಲೈಫಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬರಬೇಕು ಅಂತ. ಸೊ ಡ್ರೀಮ್ ತರ ಅನಿಸ್ತಾ ಇದೆ. ಈ ಅತೀಶ್ ಇದು ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಎಲ್ಲ ಕೂಡ ಅವರಿಗೆ ಅರ್ಪಣೆ ಮತ್ತು ನಾವು ನಂಬುವಂತ ದೇವರು. ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯುತ್ತಿದ್ದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿವೆ. ಇದರಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಗೌರವ ಸಿಕ್ಕಿದೆ. ಹೌದು, ಥಿಯೇಟರ್ನಲ್ಲಿ ಸದ್ದು ಮಾಡಲು ಸೋತರೂ ರಾಷ್ಟ್ರಮಟ್ಟದಲ್ಲಿ ಗೆದ್ದು ಬೀಗಿದೆ ನಮ್ಮ ಹೆಮ್ಮೆಯ ಮಿಥ್ಯಾ ಸಿನಿಮಾ. ಎಪ್ಪತ್ತೆರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮಿಥ್ಯಾ ಸಿನಿಮಾ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ, ಅತ್ಯುತ್ತಮ ಬಾಲನಟ ಹಾಗೂ ಅತ್ಯುತ್ತಮ ಪೋಷಕ ನಟಿ ವಿಭಾಗದಲ್ಲಿ 3 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಮಂಗಳೂರಿನ ಬಿಕರ್ನಕಟ್ಟೆಯ ಕಂಡೆಟ್ಟು ನಿವಾಸಿ ಆತೀಶ್ ಎಸ್ ಶೆಟ್ಟಿ ಮಿಥ್ಯಾ ಸಿನಿಮಾದಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಗೇನ್ ಶೇರ್ಡ್ ಮಿಥ್ಯಾ ಇಲ್ಯೂಷನ್ ಕನ್ನಡ ಫಿಲಿಂ for an extremely mature performance of such a young age that captures childhood grief with exceptional honesty and emotional depth. Child artist Atish S. Shetty. ಆತೀಶ್ ಎಂಆರ್ಪಿಎಲ್ ಉದ್ಯೋಗಿ ಸತೀಶ್ ಶೆಟ್ಟಿ ಹಾಗೂ ಉಪನ್ಯಾಸಕಿ ಭಾರತಿ ಶೆಟ್ಟಿಯವರ ಪುತ್ರ. ಪ್ರಸ್ತುತ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದಾರೆ. ನನ್ನ ಹೆಸರು ಭಾರತಿ ಶೆಟ್ಟಿ ಅಂತೇಳಿ. 72 ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದರಲ್ಲಿ ಬೆಸ್ಟ್ ಚೈಲ್ಡ್ ಆಕ್ಟರ್ ನನ್ನ ಮಗನಿಗೆ ಅಂದರೆ ಅತೀಶ್ ಶೆಟ್ಟಿಗೆ ಸಿಕ್ಕಿದೆ. ಯಾವ ಮೂವಿ ಅಂತ ಕೇಳಿದ್ರೆ ಮಿಥ್ಯಾ ಮೂವಿ. ತುಂಬ ಥ್ಯಾಂಕ್ಸ್ ಈ ಮೂವಿಗೆ ನಮಗೆ ಅವಕಾಶ ಕೊಟ್ಟಂತ ಸುಮಂತ್ ಸರಿಗೆ, ಸುಮಂತ್ ಭಟ್ ಇದರ ಡೈರೆಕ್ಟರ್ ಆ್ಯಂಡ್ ನಿರ್ಮಾಪಕರು ಯಾರಂತ ಕೇಳಿದ್ರೆ ದ ಗ್ರೇಟ್ ರಕ್ಷಿ ಶೆಟ್ಟಿ ಅವರು. ಇದು ಫುಲ್ ನಮಗೆ ಸಪೋರ್ಟ್ ಆಗಿದ್ದವರು. ಇದು ಟೀಮ್ ಮಿಥ್ಯಾ ಟೀಮ್ ಅಂತ ಹೇಳ್ಬೋದು, ಹೋಲ್ ಟೀಮ್. ಈ ಟೀಮ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಯಾಕಂದ್ರೆ ಇದರಿಂದ ನ್ಯಾಷನಲ್ ಅವಾರ್ಡ್ ಬಂತು ಅಂತೇಳಿ. ನೀನು ಯಾವಾಗಲೂ ನನ್ನ ಮಗನೇ. 72nd ನ್ಯಾಷನಲ್ ಅವಾರ್ಡ್ಸ್ ಅಲ್ಲಿ ನನಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಸಿಕ್ಕಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನನ್ನ ಜರ್ನಿಯ ಸ್ಟಾರ್ಟಿಂಗ್ ಹೇಗಾಗಿದೆ ಅಂತ ಹೇಳ್ಬೋದಾದ್ರೆ, ಮೊದಲು ನಾನು ಮಜಾ ಭಾರತ ಹೋಗಿದ್ದೆ. ಸೊ ಅದಕ್ಕೆ ಮೇನ್ಲಿ ಮೊದಲನೇದಾಗಿ ಆಡಿಷನ್ ಇತ್ತು. ಸೊ ಅದಾದ್ಮೇಲೆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದೆ. ಡೈಲಿ ಶೋಸ್ ಹೋಗ್ತಾ ಇದ್ದೆ, ತುಂಬಾ ಶೋಸ್ ಕೊಟ್ಟಿದ್ದೆ ಮಜಾ ಭಾರತದಲ್ಲಿ. ಅವಾಗ ಎಸ್ ನಾರಾಯಣ್, ಶ್ರುತಿ ಮೇಡಮ್ ಎಲ್ಲ ಇದ್ರು. ಸೊ ಅವಾಗ ಅವ್ರು ಜಡ್ಜಸ್ ಆಗಿದ್ರು. ಸೊ ಅವಾಗ ನಂಗೆ 2 ಕಿರೀಟ ಸಿಕ್ಕಿತ್ತು. ಅಂಡ್ ಅದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಡಿಷನ್ ಕೊಟ್ಟಿದ್ದೆ ನಾನು, ಮಂಗಳೂರಲ್ಲಿತ್ತು. ಸೊ ಆ ಆಡಿಷನ್ ಅಲ್ಲೂ ಕೂಡ ಸೆಲೆಕ್ಟ್ ಆದೆ. ಅಂಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅರುಣ ಅಂತ ಒಂದು ಸಣ್ಣ ಹುಡುಗನ ಪಾತ್ರ ಪ್ಲೇ ಮಾಡಿದ್ದೆ. ಅದು ನನ್ನ ಲೈಫಿನ ಮೊದಲೇ ಮೂವಿ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಮೊದಲನೇ ಬಾರಿ ರಿಷಬ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಆವಾಗ ನನಗೆ ಮೂವಿ ಹೇಗೆ ಅಂತ ಗೊತ್ತಾಯ್ತು. ಸೊ ಅದಾದ್ಮೇಲೆ ಮತ್ತೆ ಮೂವೀಸ್ ಬರ್ತಾ ಹೋಯ್ತು. ಅದಾದ್ಮೇಲೆ ವಿಕ್ರಾಂತ್ ಋಣ ಬಂತು, ಕಾಂತಾರದಲ್ಲಿ ಮಾಡಿದ್ದೆ, ಕಾಂತಾರ ಬಂತು. ಕಾಂತಾರದಲ್ಲೂ ಕೂಡ ರಿಷಬ್ ಸರ್ ಇದ್ರು. ಸೊ ಕಾಂತಾರ ಆದ್ಮೇಲೆ ಮಿಥ್ಯಾ ಆಕ್ಚುಲಿ ನಂಗೆ ಏಕಮ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ, ರಕ್ಷಿ ಶೆಟ್ಟಿ ಅದೇ ಅವ್ರ ಬ್ಯಾನರ್ ಅಲ್ಲಿ. ಸೊ ಆವಾಗ ಅಲ್ಲಿಂದ ಏಕಮ್ ಅಲ್ಲಿ ಒಬ್ರು AD ಇದ್ರು ನಿತಿನ್ ಅಂತ. ಸೊ ಅವರು ನನಗೆ ಮಿಥ್ಯಾಗೂ ರೆಕಮೆಂಡ್ ಮಾಡಿದ್ರು. ಸೊ ಫಸ್ಟ್ ಮೇನ್ಲಿ ವರ್ಕ್ಶಾಪ್ಸ್ ಇತ್ತು, ವರ್ಕ್ಶಾಪ್ಸ್ ಹೋದೆ, ಅಲ್ಲಿ ಸೆಲೆಕ್ಟ್ ಆದೆ. ಮತ್ತೆ ಅದಾದ್ಮೇಲೆ ಅವರು ಇದೆಲ್ಲ ಸ್ಟಾರ್ಟ್ ಆಯ್ತು, ನರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಕಾಸ್ಟ್ ಫಿಕ್ಸ್ ಮಾಡಿದ್ರು, ಕಾಸ್ಟ್ ಯಾರೆಲ್ಲ ಅಂತ. ಪ್ರಕಾಶ್ ತಮಿಳ್ನಾಡು ಹಾಗೂ ರೂಪಾ ವರ್ಕಾಡಿ ಮ್ಯಾಮ್. ಸೊ ಅವ್ರು ನಂಗೆ ಗೊತ್ತೇ ಇತ್ತು, ಅಂದ್ರೆ ಮುಂಚೆ ಅವ್ರ ಜೊತೆ ತುಂಬಾ ಮೂವೀಸ್ ಮಾಡಿದ್ದೆ ನಾನು. ಅಂಡ್ ನರೇಷನ್ ಕೊಟ್ಟಾಗ ಅನಿಸ್ತು ತುಂಬಾ ಹಾರ್ಡ್ ಕ್ಯಾರೆಕ್ಟರ್ ಇದು, ನನ್ ಆ ಥರ ರೋಲ್ ಪ್ಲೇ ಮಾಡಿರ್ಲಿಲ್ಲ. ಸೊ ವರ್ಕ್ಶಾಪ್ಸ್ ಅಲ್ಲಿ ಸುಮಂತ್ ಭಟ್ ಈ ಮೂವಿಯ ನಿರ್ದೇಶಕರು, ಅವರು ಡೈಲಿ ನನ್ನ ವರ್ಕ್ಶಾಪ್ ಮಾಡ್ತಾ ಇದ್ರು, ಟ್ರೈನ್ ಮಾಡ್ತಾ ಇದ್ರು. ನಾನು ಹೇಗೆ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ಬೋದು ಅಂತ ನನಗೆ 1 by 1 ಬಿಟ್ ಬೈ ಬಿಟ್ ಹೇಳ್ತಾ ಹೋಗ್ತಾ ಇದ್ರು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿ ಟ್ರೈನ್ ಮಾಡಿದ್ರು ನನ್ನಲ್ಲಿ. ಅಂಡ್ ಅವರಿಲ್ಲ ಅಂದ್ರೆ ಮಿಥ್ಯಾನೇ ಇಲ್ಲ, ಅವರೇ ಮಿಥ್ಯಾದ ದೊಡ್ಡ ಬ್ಯಾಕ್ ಬೋನ್. ಸೊ ಅವಾರ್ಡ್ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎನ್ಸೇ ಇರ್ಲಿಲ್ಲ ಅವಾರ್ಡ್ ಬರುತ್ತೆ ಅಂತ, ಒಂದು ದೊಡ್ಡ ಕನಸು ನಂದು. ಲಾಸ್ಟ್ ಇಯರ್ ಇದೇ ವರ್ಷ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಸೊ ಆವಾಗ ಯೋಚನೆ ಮಾಡ್ತಾ ಇದ್ದೆ ಮೇ ಬಿ ಲೈಫಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬರಬೇಕು ಅಂತ. ಸೊ
ಅದು 1-2 ತಿಂಗಳಾದ್ಮೇಲೆ ಪುನಃ ನ್ಯಾಷನಲ್ ಅವಾರ್ಡ್ ಕೂಡ ಅನೌನ್ಸ್ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಡ್ರೀಮ್ ತರ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ನಾವು ಇಡೀ ನಮ್ದು ಇಷ್ಟು ವರ್ಷದ ಜರ್ನಿ ಅಂದ್ರೆ ಅವನು UKG ಇಂದ ಸ್ಟಾರ್ಟ್ ಮಾಡಿದ್ದಾನೆ. UKG ಇಂದ ಇವಾಗ ಫಸ್ಟ್ PUC ಇಲ್ಲಿ ತನಕ ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯಾರೆಲ್ಲ ಮೆಂಟರ್ಸ್ ಆಗಿದ್ರು, ಅವ್ರನ್ನೆಲ್ಲ ನಾವು ನೆನೆಯಬೇಕು. ಅವರಿಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಈ ಅತೀಶ್ ಇದು ಈ ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಎಲ್ಲ ಕೂಡ ಅವರಿಗೆ ಅರ್ಪಣೆ ಮತ್ತು ನಾವು ನಂಬುವಂತ ದೇವರು.